ಭಾಳ ದಿವಸದಿಂದ ತಮ್ಗೆ ಗೊತ್ತಿದ್ದಾಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜ್ಯದ ಅನೇಕ ಜೈಲುಗಳಲ್ಲಿ ಅವರು ಗಾಂಜಾ ಸಪ್ಲೈ ಮಾಡ್ತಾಯಿದ್ರು, ಮೊಬೈಲ್ ಕೊಡ್ತಾಯಿದ್ರು. ಈ ರೀತಿ ಅನೇಕ ವಿಚಾರಗಳು ಸರ್ಕಾರದ ಗಮನಕ್ಕೂ ಬಂದಿತ್ತು. ಆ ಸಂದರ್ಭದಲ್ಲಿ ನಾವು ಒಬ್ಬ ಹಿರಿಯ ಅಧಿಕಾರಿಗಳನ್ನು ನೇಮಕ ಮಾಡೋದರ ಮೂಲಕ ಇದನ್ನೆಲ್ಲ ಹತ್ತಿಕ್ಕಬೇಕು. ಯಾಕೆ ಹಿಂಗಾಗ್ತಾ ಇದೆ, ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ, ನಮ್ಮವರೇ ಇದರಲ್ಲಿ ಏನಾದರೂ ಶಾಮೀಲಾಗಿದ್ದಾರಾ ಅಂಥೇಳಿ ಮಾನ್ಯ ಅಲೋಕ್ ಕುಮಾರ್ ಅಂತಕ್ಕಂಥವ್ರನ್ನ DG ಆಗಿ ಅವರನ್ನು ನೇಮಕ ಮಾಡಿದ್ದೇವೆ. ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಇವತ್ತು ಎಲ್ಲ ಕಾರಾಗೃಹಗಳಲ್ಲಿ ಈ ಒಂದು ವಿಚಾರಗಳು ಹೆಚ್ಚು ಹೆಚ್ಚು ಬೆಳಕಿಗೆ ಬರ್ತಾ ಇದೆ. ಪೊಲೀಸ್ನವರು ಕೂಡ ಆಕಸ್ಮಿಕವಾಗಿ ರೈಡ್ ಮಾಡಿ ಅವರು ಕಂಡುಹಿಡಿತಾ ಇದ್ದಾರೆ. ಒಟ್ಟಾರೆ ಇತ್ತೀಚೆಗೆ ಶುದ್ಧಿ ಮಾಡಬೇಕು ಜೈಲುಗಳನ್ನು, ಇಂಥ ಘಟನೆಗಳು ನಡೀಬಾರ್ದು ಅಂಥೇಳಿ ನಾವು ಅನೇಕ ಕ್ರಮಗಳನ್ನು ತಗೊಂಡಿದ್ದೇವೆ. ಉದಾಹರಣೆಗೆ ಹೆಡ್ ಕ್ವಾರ್ಟರ್ಸ್ನಲ್ಲಿ ಏನು DG ಪ್ರೆಸೆನ್ಸ್ ಹೆಡ್ ಕ್ವಾರ್ಟರ್ಸ್ ಇದೆ, ಆ ಹೆಡ್ ಕ್ವಾರ್ಟರ್ಸ್ನಲ್ಲೇ ಕೂತ್ಕೊಂಡು ರಾಜ್ಯದ ಎಲ್ಲ ಜಿಲ್ಲೆಯ ಮತ್ತು ತಾಲೂಕಿನ ಕಾರಾಗೃಹಗಳನ್ನು ವೀಕ್ಷಣೆ ಮಾಡುವಂಥ ರೀತಿಯಲ್ಲಿ ತಾಂತ್ರಿಕವಾಗಿ ನಾವು CCTVಗಳನ್ನು ಅಳವಡಿಸೋದ್ರ ಮೂಲಕ ಆ CCTVಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಕ್ಯಾಮರಾಗಳು ಹಾಕಿ ಶಬ್ದ ಕೂಡ ಬರುತ್ತೆ. ಅಂದರೆ ಅವರುಗಳು ಮಾತನಾಡೋದು ಕೂಡ ಇಲ್ಲಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ಕೇಳಿಸುತ್ತೆ. ಆ ರೀತಿ ಹೊಸ ಬದಲಾವಣೆಗಳನ್ನು ತರೋದ್ರ ಮೂಲಕ ಇವತ್ತು ನಾವು ಇವೆಲ್ಲವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ನಮಗೆ ಹೊರಗಿನ ಪ್ರಪಂಚದವ್ರಿಗೆ ಏನು ಕಾಣಿಸ್ತಾ ಇದೆ ಅಂತ ಹೇಳಿದರೆ ಇವರೆಲ್ಲ ಈಗ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಅದನ್ನು ಹಿಡಿಯುವಂಥ ಪ್ರಯತ್ನ ಮಾಡಿ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವಿನ ಬೇರೆ ಉದ್ದೇಶದ್ದು ಏನೂ ಇಲ್ಲ. ಅದನ್ನು ನಿಲ್ಲಿಸ್ತೇವೆ. ಯಾವುದೇ ಕಾರಣಕ್ಕೂ ಈ ಒಳಗಿನ ಪ್ರಪಂಚ ಅಂತ ಏನು ಕರಿತೀವಿ ಅದು ಇಂಥದ್ದೆಲ್ಲ ನಿಲ್ಲಬೇಕು. ಅದು ಗಾಂಜಾ ಇರ್ಬೋದು, ಯಾವುದೇ ಡ್ರಗ್ಸ್ ಇರ್ಬೋದು, ಚಾಕು ಚೂರಿ ಇರ್ಬೋದು, ಮೊಬೈಲ್ ಫೋನ್ ಇರ್ಬೋದು, ಇವೆಲ್ಲವನ್ನು ಕೂಡ ನಿಲ್ಲಿಸುವಂಥ ಪ್ರಯತ್ನ ಇದು ಆಗಿದೆ ಅಂತ ಹೇಳಿ ತಮ್ಮ ಗಮನಕ್ಕೆ ತರ್ತೇನೆ. ಅದಕ್ಕೋಸ್ಕರನೇ ಇದನ್ನು ಮಾಡ್ತಾ ಇರೋದು. ಸಿಬ್ಬಂದಿಗಳು ಅಲ್ಲೊಬ್ರು ಇಲ್ಲೊಬ್ಬರು ಒಂದು ವೇಳೆ ಅವರು ಸೇರಿದರೆ ಅವರು ಸಿಗ್ತಾರೆ. ಈಗ ಅವ್ರ ಮೇಲೆ ಕಠಿಣವಾದಂಥ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೀವಿ. ಕೆಲವು ಸಂದರ್ಭದಲ್ಲಿ ಅವರನ್ನು ವೃತ್ತಿಯಿಂದ ನಿವೃತ್ತಿ ಮಾಡಿ ಕಳಿಸೋವಂಥ ಕೆಲಸನೂ ಕೂಡ ಮಾಡ್ತೀವಿ. ಕಂಪಲ್ಸರಿಯಾಗಿ ಅವ್ರನ್ನ ರಿಟೈರ್ಡ್ ಮಾಡಿ ಅಥವಾ ಡಿಸ್ಮಿಸ್ ಮಾಡಿ ಕೆಲಸದಿಂದ ತೆಗೆದಾಕುವಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ, ಮಾಡ್ತೀವಿ ಮುಂದೇನು ಕೂಡ. ನಿನ್ನೆನೂ ನಾನು ಪ್ರತಿಕ್ರಿಯೆ ಮಾಡಿದ್ದೀನಿ. ನಿನ್ನೆ ದಿವಸ ಕೂಡ ಯಾರು ಶಾಸಕರು ದೆಹಲಿಗೆ ಹೋಗಿದ್ದಾರೆ, 2 ಬಾರಿ 3 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು ತಾವು ಸಚಿವರಾಗಬೇಕು ಅಂತ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಇದನ್ನು ತೀರ್ಮಾನ ಮಾಡೋರು ನಮ್ಮ ಹೈಕಮಾಂಡಿನವರು. ಹಾಗಾಗಿ ಅವರು ಹೈಕಮಾಂಡಿನವರ ಹತ್ರ ಹೋಗಿ ಅವರ ಅಹವಾಲುಗಳನ್ನು ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ತಪ್ಪು ನನಗಂತೂ ಕಾಣಿಸ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತು ನಮ್ಮ ಹೈಕಮಾಂಡ್ನವರು ಅವರು ತೀರ್ಮಾನಗಳನ್ನು ಮಾಡ್ತಾರೆ. ಮುಂದಿನ ದಿನದಲ್ಲಿ ಅದು ನಮ್ಮ ಸಂಪ್ರದಾಯ ಮತ್ತು ನಮ್ಮಲ್ಲಿರ್ತಕ್ಕಂಥ ಪದ್ಧತಿ. ಯಾರೇ ಲಾಬಿ ಮಾಡಿದರೂ ಕೂಡ ಅದು ಅಂತಿಮವಾಗಿ ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು ಇದೆಲ್ಲ ಆಗಿ ನಂತರ ಯಾರು ನಮ್ಮ ಆಲ್ ಇಂಡಿಯಾ ಅಖಿಲ ಭಾರತ ಸಮಿತಿಯ ಅಧ್ಯಕ್ಷರಿದ್ದಾರೆ
ಅವರ ಜೊತೆ ಕೂತ್ಕೊಂಡು ಮಾತಾಡ್ತಾರೆ. ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಇವರೆಲ್ಲರೂ ಕೂಡ ಸೇರಿ ಚರ್ಚೆ ಮಾಡಿ ನಂತರ ಅನುಮತಿಯನ್ನು ಕೊಡ್ತಾರೆ.